Okay, good morning, students. Today is the unit 2 balance of payments and exchange rate. Balance of payment and exchange rate. ಸಂದಾಯ ಬಾಕಿ ಮತ್ತು ವಿನಿಮಯ ದರವನ್ನು ಅನ್ನುವಂಥ ಒಂದು ಅಧ್ಯಾಯವನ್ನು ಎರಡನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. So see the balance of payment meaning. First we see the balance of payment. The balance of payment is merely a way of listing receipts and payments in international transaction of a country. The balance of payments is merely a way of listing receipts and payments in international transaction for a country. ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನಿರ್ವಹಿಸಿರುವಂತಹ ಯಾವುದೇ ಒಂದು ರಾಷ್ಟ್ರದ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಒಂದು ಕಡೆ ಕೂಡಿರುವಂತಹ ಒಂದು ಪಟ್ಟಿಯನ್ನು ನಾವೇನಂತ ಕರಿತೀವಿ, ಸಂದಾಯ ಬಾಕಿ ಅಂತ ನಾವು ಕರಿತೀವಿ. ಅಂದ್ರೆ ಇದರ ಇನ್ನೊಂದು ಅರ್ಥದಲ್ಲಿ ನಾವು ಹೇಳಬೇಕು ಅಂತಂದ್ರೆ, ಒಂದು ರಾಷ್ಟ್ರವು ಒಂದು ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಮಾಡಿರುವಂತಹ ವ್ಯಾಪಾರ ವಹಿವಾಟಿನ ಸಂಪೂರ್ಣ ಚಿತ್ರಣವನ್ನು ಒದಗಿಸುವಂತಹ ಒಂದು ಪಟ್ಟಿಯನ್ನು ನಾವು ಸಂದಾಯ ಬಾಕಿ ಅಂತ ನಾವು ಕರಿತೀವಿ, ವ್ಯಾಪಾರ ಬಾಕಿ ಅಂತ ನಾವು ಅದನ್ನು ಕರಿತೀವಿ. Okay, see, the balance of payments is merely a way of listing receipts and payments in international transaction for a country. And see the characteristics ಇದರ ಲಕ್ಷಣಗಳನ್ನು ನಾವು ನೋಡುವಂತಿದ್ರೆ, BOP mean balance of payment. Okay, BOP mean balance of payment. BOP is a statement of systematic record of all economic transactions between one country. BOP is a statement of systematic record of all economic transactions between one country. ಇದರ ಮುಖ್ಯ ಗುಣಲಕ್ಷಣಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ, it is a statement of systematic record of all economic transactions between one country. ಒಂದು ರಾಷ್ಟ್ರ ಜಗತ್ತಿನ ಇತರೆ ರಾಷ್ಟ್ರಗಳಲ್ಲಿ ಮಾಡಿರುವಂತಹ ಎಲ್ಲ ವ್ಯಾಪಾರದ ಅಥವಾ ಆರ್ಥಿಕ ಚಟುವಟಿಕೆಗಳ ಸಂಪೂರ್ಣ ಚಿತ್ರಣವನ್ನು ಒದಗಿಸುವಂತ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂತಹ ಪಟ್ಟಿ ಯಾವುದಾಗಿದೆ, BOP ಆಗಿದೆ. ಸೊ ಅಂಡ್ ಪಾಯಿಂಟ್ ನಂಬರ್ 2, ಇಟ್ ಈಸ್ ಎ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ of a period of time. It is a record of transaction of a period of ಟೈಮ್. ಇದು ಒಂದು ನಿರ್ದಿಷ್ಟ ಕಾಲಾವಧಿಯ ಒಳಗಡೆ ನಿರ್ವಹಿಸುವಂಥದ್ದು. ಸಾಮಾನ್ಯವಾಗಿ ಯೂಶುವಲಿ 1 ಇಯರ್ ಅಥವಾ ಆಸ್ ಎ ಆನ್ಯುವಲ್ಗೆ ತಗೊಂಡಂತ ನಾವು ಇವುಗಳನ್ನ ಅಕೌಂಟ್ ಮಾಡುವಂಥದ್ದು. ಒಂದು ರಾಷ್ಟ್ರದ ಈ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಮಾಡಿರುವಂತಹ ವ್ಯಾಪಾರ ವಹಿವಾಟನ್ನು ಒಂದು ವರ್ಷದ ಆಧಾರದ ಮೇಲೆ ನಾವು ತಗೊಳ್ಳುವಂಥದ್ದು. ಸೊ ಹಾಗಾಗಿ ಇಟ್ ಈಸ್ ಎ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ ಟೇಕಿಂಗ್ ಟು ಎ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಈ ರೆಕಾರ್ಡ್ ಏನಿದೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಾವು ಬದಲಾಯಿಸ್ತಾ ಹೋಗುವಂಥದ್ದನ್ನು ನಾವು ಮಾಡ್ತೀವಿ. ಅಂದ್ರೆ ಒಂದು ವರ್ಷ ಆದ ನಂತರ ಆ ಪಟ್ಟಿನ ಬೇರೆ, ನೆಕ್ಸ್ಟ್ ಇಯರ್ಗೆ ಇನ್ನೊಂದು ಪಟ್ಟಿಯನ್ನು, ಸೊ ಆ ರೀತಿಯಲ್ಲಿ ನಾವು ಅವುಗಳನ್ನ ತಗೊಳ್ಳುವಂಥದ್ದನ್ನು ನಾವು ಮಾಡ್ತೀವಿ. ಅಂಡ್ ಪಾಯಿಂಟ್ ನಂಬರ್ 3, ಇಟ್ ಇನ್ಕ್ಲೂಡ್ಸ್ ಬೋತ್ ಕರೆಂಟ್ ಅಂಡ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್. ಇಟ್ ಇನ್ಕ್ಲೂಡ್ಸ್ ಬೋತ್ ಕರೆಂಟ್ ಅಂಡ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್. ಇದು ಎರಡು ರೀತಿಯ ಯಾವುದು ಟ್ರಾನ್ಸಾಕ್ಷನ್ ಅನ್ನ ಒಳಗೊಂಡಿರುವಂತದ್ದನ್ನು ನಾವು ಕಾಣ್ತೀವಿ. ಕರೆಂಟ್ ಟ್ರಾನ್ಸಾಕ್ಷನ್ ಅಂಡ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಅಂತ 2 ಟೈಪ್ಸ್ ಅಲ್ಲಿ ನಾವು ಇವುಗಳನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಯಾವುದು BOP, ಇಟ್ ಇನ್ಕ್ಲೂಡ್ಸ್ ಬೋತ್ ಕರೆಂಟ್ ಅಂಡ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್. ಅಂಡ್ ಪಾಯಿಂಟ್ ನಂಬರ್ 4 ಒಂದು, ಇಟ್ ಈಸ್ ಎ ವೇ ಆಫ್ ಲಿಸ್ಟಿಂಗ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಇನ್ ದ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಫ್ ಎ country. It is a way of listing receipts and payments in the international transaction of a country. ಅಂತಾರಾಷ್ಟ್ರೀಯ ವ್ಯಾಪಾರದ ಅಥವಾ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಿದಾಗ ಇದು ಒಂದು ದಾರಿಯಾಗಿರುತ್ತದೆ. ಅದಕ್ಕೆ ನಮಗೆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಅನ್ನ, ಅಂದ್ರೆ ಪಾವತಿ ಮತ್ತು ಬಾಕಿಯನ್ನು ನಾವು ಒಂದು ಕಡೆ ನಿಖರವಾಗಿ ಘೋಷಿಸಲಿಕ್ಕೆ ಅಥವಾ ಅವುಗಳನ್ನು ದಾಖಲಿತವಾಗಿ ಆಸ್ ಎ ಸಿಸ್ಟಮ್ಯಾಟಿಕ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದೊಂದು ವೇ ಆಗಿರ್ತದೆ. ನಮಗೆ ಯಾವುದು BOP ಅನ್ನುವಂಥದ್ದು ಇಟ್ ಇಸ್ ಎ ವೇ ಅಂತ ನಾವು ಕರಿತೀವಿ. ಅಂಡ್ ನೆಕ್ಸ್ಟ್, ಇಟ್ ಅಡಾಪ್ಟ್ಸ್ ಎ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್. ಇಟ್ ಅಡಾಪ್ಟ್ಸ್ ಎ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್. ಡೆಬಿಟ್ ಅಂಡ್ ಕ್ರೆಡಿಟ್ ಅನ್ನುವಂಥ 2 ಎಂಟ್ರೀಸ್ ಆಫ್ ಬುಕ್ಸ್ ಇದಿರ್ತದೆ. 2 ಸೈಡ್ಸ್ ಅಲ್ಲಿ ನಾವು ಅವುಗಳನ್ನ ಅಪ್ಲೈ ಮಾಡ್ತೀವಿ. ಡೆಬಿಟ್ ಒಂದ್ ಸೈಡ್ ಆದ್ರೆ ಇನ್ನೊಂದ್ ಕಡೆ ಕ್ರೆಡಿಟ್. ಅಂದ್ರೆ ಈ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ ಡೆಬಿಟ್ ಅಂಡ್ ಕ್ರೆಡಿಟ್ ಅನ್ನ ಮಾಡಿರ್ತೀವಿ ನಾವು. ಅಲ್ಲಿ
It adopts a double entry system of book. BOP book ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಇರುತ್ತೆ. ಒನ್ ಸೈಡ್ ಆಫ್ ಡೆಬಿಟ್ ಅಂಡ್ ಅನದರ್ ಸೈಡ್ ಇಸ್ ಎ ಕ್ರೆಡಿಟ್ ಸಿಸ್ಟಮ್ ಅನ್ನ ಎಂಟ್ರಿ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ it contains two sets of accounts. It contains two sets of accounts. Number one, current account, and number two, capital account. Current account and capital account ಎನ್ನುವಂತ two sets of accounts ಅನ್ನ ಹ್ಯಾಂಡಲ್ ಮಾಡ್ತದೆ ಅದು BOP ಅನ್ನುವಂಥದ್ದು. ಓಕೆ, see the characteristics. BOP is a statement of systematic record of all economic transaction between one country. ಯೂಶುವಲಿ ನಾವು ಹೇಳಬೇಕು ಅಂತಂದ್ರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ BOP ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಸಂದಾಯ ಬಾಕಿ ಅಥವಾ ವ್ಯಾಪಾರ ಬಾಕಿ ಅಂತಂದ್ರೆ ಇದು ಒಂದು ಸಿಸ್ಟಮೆಟಿಕ್ ರೆಕಾರ್ಡ್ ಆಗಿರುವಂತ ಒಂದು ವ್ಯವಸ್ಥೆ. ಅಂದ್ರೆ ಒಂದು ರಾಷ್ಟ್ರವು ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ಮಾಡಿರುವಂತಹ ವ್ಯಾಪಾರ ವಹಿವಾಟನ್ನು ನಾವು ವ್ಯವಸ್ಥಿತವಾಗಿ ಒಂದು ಕಡೆ ಕೂಡಿಡ್ಲಿಕ್ಕೆ ಬೇಕಾಗಿರುವಂತಹ ಒಂದು ಪಟ್ಟಿಯಾಗಿರುತ್ತದೆ ಅದು BOP ಎನ್ನುವುದು. See, meaning the balance of payments is a merely a way of listing records and payments, receipts and payments in international transaction for a country. The balance of payments is merely a way of listing receipts and payments in international transaction for a country. Okay, thank you.